ನಿಜ ಹೇಳೋದೇ ತಪ್ಪು, ಜನಗಳಿಗೆ ಜಾಗೃತಿ ಮಾಡೋದೇ ತಪ್ಪು. ಅದ್ರ ಜೊತೆಗೆ ಸಮಾಜಕ್ಕೆ ನಾವು ತಿಳಿಸ್ಕೊಡೋದು ಈ ಥರ ಭ್ರಷ್ಟಾಚಾರ ಆಗ್ತಿದೆ, ಇಲ್ಲಿ ಅಂಥದ್ದಿದೆ, ಈ ಥರ ಪ್ರಾಬ್ಲಮ್ಸ್ಗಳಿದ್ದಾವೆ, ಹಿಂಗೆಲ್ಲ ನಡೆದಿದೆ. ಸೊ ಇದಕ್ಕೋಸ್ಕರ ಕೆಲವೊಂದು ನೀವು ಎಚ್ಚರ ವಹಿಸಿ ಅಂತ ಹೇಳೋದೇ ತಪ್ಪು ಅಂತ ಆದರೆ, ಸೊ ಯೋಚನೆ ಮಾಡಿ, ನಮಗೆ ಮಾತಾಡೋಕ್ಕೆ ಯಾವುದೇ ಥರ ಫ್ರೀಡಮ್ ಇಲ್ಲ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಧರ್ಮಸ್ಥಳ ಹಾರರ್ ಅಂತ ಅಂದ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲಲ್ಲಿ ಸಮೀರ್ MD ಅಂತ ಅಂದ್ಬಿಟ್ಟು ಅವರು ಒಂದು ವಿಡಿಯೋನ ಹಾಕಿದ್ರು. ಸೊ ಅವ್ರು ಕೂಡ ಅವ್ರಿಗೆ ಇವಾಗ 13 ಕಾಲು, ಮತ್ತು ಅವರು ಇವಾಗ ಯೂಟ್ಯೂಬಲ್ಲೆಲ್ಲ ಬಂದು ಅವರು ಕೂಡ ಕೇಳ್ತಾ ಇದ್ದಾರೆ. ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ನನಗಂತೂ ಗೊತ್ತಿಲ್ಲ. ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ. ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ. ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ. ಆ್ಯಂಡ್ ಈ ಗೌಡ್ರ ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಟ್ರೋಲ್ ಪೇಜಸ್ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ, ನಾನು 35 ಲಕ್ಷ ಲಂಚ ಇಸ್ಕೊಂಡು ಈ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದಂತೆ. ನಾಚಿಕೆ ಆಗ್ಬೇಕ್ಲಿ ನಿಮಗೆಲ್ಲ, ಏನಂತ ಯೋಚನೆ ಮಾಡ್ತಿರೋ. ಸೊ ಈ ಥರ ಒಂದು ಕಮ್ಯುನಿಟಿಯಾಗಿ ಜೊತೆಗಿರಿ ಅಂತ ಅಂದ್ಬಿಟ್ಟು, ಬ್ರದರ್ ನಾವು ನಿಮ್ಮ ಜೊತೆಗಿದ್ದೀವಿ. ಸೊ ಅದೇ ಕುರಿತಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಜ ತಿಳಿಸೋದೇ ತಪ್ಪು ಅಂತ ಅಂದರೆ ಏನು ಮಾಡೋದು? ಸೊ ಈ ಘಟನೆ ಬಂದ್ಬಿಟ್ಟು 2012 ನಡೆದಿರೋಂಥ ಘಟನೆ. ಮತ್ತು ಅವಾಗ ಈಗ ಇದ್ರ ಬಗ್ಗೆ ಕೂಡ ಎಲ್ಲ ಕಡೆನೂ ಚರ್ಚೆ ಆಗುತ್ತೆ, ಮತ್ತು ಟಿ ವಿನಲ್ಲಿ ಕೂಡ ನಾನು ನೋಡಿದ್ದೆ. ಬಟ್ ಏನಂತ ಅಂದರೆ, ತುಂಬ ವಿವರವಾಗಿ, ತುಂಬ ಚೆನ್ನಾಗಿ, ಒಳ್ಳೆ ಒಂದು ಫಿಲಮ್ ರೀತಿಯಲ್ಲಿ ಚೆನ್ನಾಗಿ ಅಂದರೆ ಕಂಟೆಂಟ್ ಸೂಪರಾಗಿ ಕೊಟ್ಟಿದ್ದಾರೆ ಸಮೀರ್ ಅವರು. ತುಂಬ ಚೆನ್ನಾಗಿ ವಿಡಿಯೋ ಮಾಡಿದ್ದಾರೆ, ತುಂಬಾ ನೀಟಾಗೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದ್ರ ಜೊತೆಗೆ ದೇವಸ್ಥಾನದ ಬಗ್ಗೆ ಆಗಲಿ ಕೆಲವೊಂದೆಲ್ಲ ವಿಷಯಗಳನ್ನ ಹೇಳಿದ್ದಾರೆ. ಸೊ ಅದು ಅಷ್ಟು ಕೆಲವೊಬ್ಬರಿಗೆ ಆಗದೆ ಇರೋರಾಗಲಿ, ಏನೋ ಕೆಲವೊಬ್ಬರೆಲ್ಲ ಇರ್ತಾರಲ್ಲ, ಅವರೆಲ್ಲ ಬಂದ್ಬಿಟ್ಟು ಅವ್ರಿಗೆ 13 ಹಾಕೋದು, ಮತ್ತು ಏನೇನೋ ಮಾಡಿಬಿಡ್ತೀವಿ ಅಂತ ಹೇಳೋದು, ಈ ಥರ ಎಲ್ಲ ಬಂದ್ಬಿಟ್ಟು ಅವರು ಯೂಟ್ಯೂಬಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಅವರ ಕಷ್ಟನ ಹಂಚ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹೇಳಬೇಕು ಅಂದರೆ, ಯಾವುದಾದ್ರೂ ಸತ್ಯ ವಿಷಯನ ಎಲ್ಲರ ಮುಂದೆ ತರಬೇಕು ಅಂತ ಅಂದರೆ, ಈ ಥರ ಭ್ರಷ್ಟಾಚಾರ ಮತ್ತು ಈ ಥರ ಇನ್ಫ್ಲುಯೆನ್ಸು, ದುಡ್ಡಿರೋರ್ಗೊಂದು ನ್ಯಾಯ, ದುಡ್ಡಿಲ್ದವ್ರಿಗೊಂದು ನ್ಯಾಯ. ಅದ್ರ ಜೊತೆಗೆ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಕೆಲವೊಂದು ದಾಖಲೆಗಳನ್ನೆಲ್ಲ ಇಟ್ಟು ಮಾತಾಡಿದ್ದಾರೆ. ಅದ್ರ ಜೊತೆಗೆ ನೀಟಾಗಿ ಎಕ್ಸ್ಪ್ಲೇನ್ ಎಲ್ಲ ಮಾಡಿದ್ದಾರೆ. ಮತ್ತು ಕೆಲವೊಂದು ಬೇಜಾರಾಗುತ್ತೆ ಕೆಲವೊಂದು ವಿಷಯ ಕೇಳಿದಾಗ, ಹಾಗೆ ಅಂಥ ಪುಣ್ಯ ಸ್ಥಳದಲ್ಲಿ ಈ ಥರ ಎಲ್ಲ ನಡೀತಾ ಇದೆ ಅಲ್ವ ಅನ್ನೋದು ಕೂಡ ತುಂಬಾ ಮನಸ್ಸಿಗೆ ಹರ್ಟ್ ಆಗುತ್ತೆ. ಅದ್ರ ಜೊತೆಗೆ 2012 ನಡೆದಂಥ ಸೌಜನ್ಯ ಅವರ ಘಟನೆ ಕೂಡ ತುಂಬಾ ಅಂದರೆ ತುಂಬ ಬೇಜಾರು ಮಾಡಿಸುತ್ತೆ. ಸೊ ಅದ್ರ ಬಗ್ಗೆ ಮಾತಾಡಲೇಬೇಕು. ನೋಡಿ, ಅವಾಗವಾಗ ಈ ವಿಷಯ ಬರ್ತಿದೆ ಅಂತಂದರೆ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂತಾನೆ. ಯಾಕೆ ಅವಾಗವಾಗ ಈ ವಿಷಯ ಒಂದು ಹೊರಗೆ ಬರ್ತಾನೆ ಇರುತ್ತೆ. ಹಂಗಾಗಿ ನೋಡಿ, ಯಾವುದಾದ್ರೂ ಏನಾದರೂ ಒಂದು ಕಾರಣದಲ್ಲಿ, ಒಂದು ನಾವು ಟಿ ವಿನಲ್ಲಿ ನೋಡ್ಬೋದು, ಇಲ್ಲಾಂದರೆ ಯೂಟ್ಯೂಬಲ್ಲಿ ನೋಡ್ಬೋದು, ಎಲ್ಲಾದರೂ ಇದು ನಮಗೆ ಒಂದು 8 ತಿಂಗಳು ವರ್ಷಕ್ಕೆ ನಮಗೆ ಬಂದು ಈ ಕಿವಿಗೆ ಬೀಳ್ತಾ ಇರುತ್ತೆ, ನಮ್ಮ ಮನಸ್ಸಿಗೆ ಕೂಡ ಹರ್ಟ್ ಮಾಡ್ತಿರುತ್ತೆ. ಸೊ ಅಂದರೆ ಅವ್ರಿಗೆ, ಸೌಜನ್ಯ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಇವತ್ತವರೆಗೂ ಅಂತ ಅಂದ್ಬಿಟ್ಟು. ಸೊ ತುಂಬ ಚೆನ್ನಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಬಂದ್ಬಿಟ್ಟು 13 ಕಾಲು ನೋಡಿ, ಇವಾಗ ನಮ್ಗೆ ಏನಾಗ್ಬಿಟ್ಟಿದೆ ಅಂತಂದರೆ, ಮುಸ್ಲಿಮ್ಸು, ಹಿಂದೂ, ಕ್ರಿಶ್ಚಿಯನ್ಸ್ ಅಂತ ಎಲ್ಲ ಬರೋದಿಲ್ಲ. ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಯಿತು ಅಂತಂದರೆ ಮುಂದೆ ಡಾಕ್ಯುಮೆಂಟ್ಸಲ್ಲಿ ಏನಿರುತ್ತೆ ಆಯಿತಾ, ನಮ್ಗೇನು ಸಿಕ್ಕಿರುತ್ತೆ ಅದೇ ಡಾಕ್ಯುಮೆಂಟ್ಸನ್ನು ನಾವು ಮುಂದೆ ಇಟ್ಕೊಂಡು ಅದ್ರ ಮೇಲೆ ಕಂಟೆಂಟ್ ಮಾಡೋವಂಥದ್ದು. ಸುಮ್ಮನೆ ಏನೋ ಒಂದು ಗಾಳಿನಲ್ಲಿ ಯಾವುದೋ ಒಂದು ಸುದ್ದಿ ಬಂತು, ಅದನ್ನು ಸೀದಾ ತಂದು ಯೂಟ್ಯೂಬ್ಗೆ ಹಾಕೋದು, ಆ ಥರ ಮಾಡಿಬಿಟ್ರೆ ಒಂದು ದಿವಸ ಓಡುತ್ತೆ, 2 ದಿವಸ ಓಡುತ್ತೆ. ಬಟ್ ಏನಂತಂದರೆ, ಅವರು ನೀಟಾಗಿ ಅದರಲ್ಲಿ ದಾಖಲೆ ಎಲ್ಲ ಹಾಕಿ ತೋರಿಸಿದ್ದಾರೆ, ನೀಟಾಗಿ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ 39 ನಿಮಿಷದ ವಿಡಿಯೋ ಅದು. ಸೊ 1 ನಿಮಿಷ ಕೂಡ ನಮಗೆ ಅನಿಸೋದಿಲ್ಲ ಸ್ವಲ್ಪ ಓಡಿಸ್ಕೊಂಡು ನೋಡೋಣ, ಇಲ್ಲ ಇದು ರಾಂಗ್ ಇದೆ, ಈ ಮೆಸೇಜ್ ರಾಂಗ್ ಇದೆ ಅಂತ ಅಂದ್ಬಿಟ್ಟು ಎಲ್ಲೂ ಕೂಡ ಅನಿಸೋದಿಲ್ಲ. ಅಷ್ಟು ನೀಟಾಗಿ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಏನಕ್ಕಪ್ಪ ಈ ವಿಡಿಯೋ ಇಷ್ಟೆಲ್ಲ ವೈರಲ್ ಆಗ್ತಿದೆ, ಆಮೇಲೆ ಜೊತೆಗೆ ತುಂಬ ಅವ್ರಿಗೂ ಕೂಡ ಜೀವ ಬೆದರಿಕೆ ಆಗಿರಲಿ, 13 ಆಗಿರಲಿ, ಅವರು ಕೂಡ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಮುಂದೆ ಮಾತಾಡ್ತಾ ಇದ್ದಾರೆ, ಈ ಥರ ಪ್ರಾಬ್ಲಮ್ಸ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ನಮ್ಮೆಲ್ಲ ಕಮ್ಯುನಿಟಿಯವ್ರು ಕೂಡ, ಅಂದರೆ ಯೂಟ್ಯೂಬ್ ಅಂದಮೇಲೆ ನಾವೆಲ್ಲ ಒಂದು ಕಮ್ಯುನಿಟಿ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ. ಸೊ ಇವಾಗೆಲ್ಲ ಅವ್ರ ಬಗ್ಗೆ ನಾವು ಕೂಡ ಅವ್ರ ಜೊತೆಗೆ ಸ್ಟ್ಯಾಂಡ್ ಅಪ್ ಆಗಬೇಕಾಗುತ್ತೆ. ಸೊ ವೀಕ್ಷಕರು, ನೀವು ಯಾರು ಇರ್ತಾರ, ನೀವು ಕೂಡ ಅವ್ರಿಗೆ ಸಪೋರ್ಟ್ ಕೊಡಬೇಕು. ಹಾಗೆ ನಾವು ಯೂಟ್ಯೂಬರ್ ಯಾರಿದ್ದೀವಿ, ನಾವು ಕೂಡ ಅವ್ರಿಗೆ ಸಪೋರ್ಟ್ ಕೊಟ್ಟೇ ಕೊಡ್ತೀವಿ. ನೀವು ಭಯ ಪಡೋಕೆ ಹೋಗ್ಬೇಡಿ, ನಾವು ನಿಮ್ಮ ಜೊತೆಗಿದ್ದೀವಿ. ಸೊ ನಿಮ್ಮ
ಡೀಟೇಲಾಗಿ ಹೇಳಿದ್ದೀರಾ. ತುಂಬ ದಾಖಲೆಗಳು ಕೂಡ ಇದೆ ಅಂತಲೂ ಅನಿಸುತ್ತೆ. ಯಾಕಂದರೆ ನೀವು ಅಷ್ಟು ನೀಟಾಗಿ ಅಷ್ಟು ದಾಖಲೆಗಳನ್ನು ಇಟ್ಟು ಕೆಲವೊಂದು ವಿಷಯಗಳನ್ನೆಲ್ಲ ಅದನ್ನು ಮೆನ್ಷನ್ ಮಾಡಿ ನೀವು ವಿಡಿಯೋನ ಮಾಡಿದ್ದೀರಾ. ಸೊ ಇದ್ರ ಜೊತೆಗೆ ಸ್ನೇಹಿತರೆ ಕೆಲವೊಂದು ವಿಷಯಗಳನ್ನ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸದಲ್ಲಿ ನಮ್ಮ ಜೀವನ ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ, ನಾವು ಬೆಳೀತಾ ಇರುವಂಥದ್ದು ಜೆನ್ ಝಿ ಜನ್ರೇಷನ್ ಅಂತ ಹೇಳ್ತೀವಲ್ವಾ. ಸೊ ಆ ಜನ್ರೇಷನ್ನಲ್ಲಿ ಇವಾಗ ಬಂದು ಭಯ. ಪೇರೆಂಟ್ಸ್ಗಳಾಗಲಿ, ಈವನ್ ನಾವು ಕೂಡ ಅಷ್ಟೇ, ನಮ್ಮ ಮಕ್ಕಳುಗಳಿಗಾಗಲಿ ನಾವು ಹೆಂಗೆ ಬೆಳೆಸ್ತಾ ಇದ್ದೀವಿ ಅಂತ ಅಂದರೆ, ಒಂದು ಗೂಡೊಳಗಡೆ, ಒಂದು ಝೂ ಒಳಗಡೆ ಹಾಕ್ಬಿಟ್ಟು ಬೆಳೆಸ್ದಂಗೆ. ಝೂ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಝೂನಲ್ಲಿ ಬಂದು ಇವಾಗ ಯಾವುದೋ ಪ್ರಾಣಿಗೆ ಕಾಲೇಟಾಗಿರುತ್ತೆ, ಇಲ್ಲ ಏನೋ ಒಂದು ಆಗಿರುತ್ತೆ, ಅದನ್ನು, ಇಲ್ಲ ವಯಸ್ಸಾಗೋಗಿರುತ್ತೆ, ಅದನ್ನು ತಗೊಂಡೋಗಿ ಅಲ್ಲೊಂದು ಕೇಜು ಅಂದರೆ ಒಂದು ಝೂ ಒಳಗಡೆ ಬೋನ್ ಒಳಗಡೆ ಹಾಕಿ ಅದನ್ನು ಸಾಕಿ ಅದನ್ನು ಇದು ಮಾಡ್ತಾರೆ. ಯಾಕಂದರೆ ಅದಕ್ಕೆ ಹೊರಗಡೆ ಬೇಟೆ ಆಡೋಕ್ಕೆ ಆಗೋದಿಲ್ಲ, ಹೊರಗಡೆ ಅದನ್ನು ಆಹಾರ ಹುಡ್ಕೊಳಕ್ಕಾಗಲ್ಲ. ಆ ರೀಸನಿಂದ ಈ ಝೂನಲ್ಲಿ ತಗೊಂಡೋಗ್ಬಿಟ್ಟು ಅದನ್ನು ಪಾಲನೆ ಪೋಷಣೆ ಮಾಡೋವಂಥದ್ದು. ಸರಿನಾ? ಅದೇ ಥರನೇ ನಮ್ಮ ಇವಾಗ ಜನ್ರೇಷನ್ ಅನ್ನೋಕ್ಕಿಂತ ನಮ್ಮ ಜೀವನದಲ್ಲಿ ನಾವು ಮಾಡ್ತಿರುವಂಥದ್ದು ತಪ್ಪುಗಳು. ಮುಂಚೆಲ್ಲ ಹೇಳಬೇಕು ಅಂದರೆ ನಮ್ಮ ತಂದೆ ಆಗಿರಲಿ, ನಮ್ಮ ತಾತ ಆಗಿರಲಿ, ಇವರೆಲ್ಲ ಯಾವ ಥರ ಇತ್ತು ಅಂತಂದರೆ ಹುಲಿ ಸಿಂಹಗಳ ಥರ ಓಡಾಡೋರು, ಆಯಿತಾ. ಸೊ ಅವ್ರಿಗೆ ಏನೇ ಹೇಳಬೇಕು ಅಂತ ಅಂದರು ಡೈರೆಕ್ಟಾಗಿ ಹೇಳೋರು. ಹೋರಾಟಕ್ಕೆ ಬರ್ಬೇಕಂತಂದರೆ ಡೈರೆಕ್ಟಾಗಿ ಹೇಳೋರು. ಒಬ್ರಿಗೊಬ್ಬರು ಒಂದು ಕನೆಕ್ಟ್ ಆಗಿರೋರು, ಕನೆಕ್ಟ್ ಆಗಿರ್ತಿದ್ರು. ಮತ್ತು ಅದ್ರ ಜೊತೆಗೆ ಒಂದು ಧೈರ್ಯಶಾಲಿಗಳು, ಆಯಿತಾ. ಸೊ ಆ ಥರ ಇರ್ತಿದ್ದು. ಇವತ್ತಿನ ದಿವಸದಲ್ಲಿ ಹೆಂಗಾಗ್ಬಿಟ್ಟಿದೆ, ನಮ್ಮ ಮಕ್ಕಳುಗಳನ್ನ ನಾವು ಬೆಳೆಸ್ತಾ ಇರೋ ಪರಿಸ್ಥಿತಿ, ರೀತಿ, ನೀತಿ ಹೆಂಗಿದೆ ಅಂತ ಅಂದರೆ, ಒಂದು ಬೋನ್ ಒಳಗಡೆ ಒಂದು ಅಪಾರ್ಟ್ಮೆಂಟ್ ಆಯಿತು ಅಂದರೆ ಆ ಮಕ್ಕಳು ಎಲ್ಲೋ ಒಂಚೂರು ಬೀಳಕ್ಕೆ ಬಿಡಲ್ಲ, ಒಂದು ರೋಡಲ್ಲಿ ದಾರಿನಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ. ಅವ್ರುಗಳಿಗೆ ಯಾವುದೇ ಥರ ಅಂದರೆ ಮೆಂಟಲಿ ಕೂಡ ಫಿಸಿಕಲಿ ಕೂಡ ನಾವೇ ವೀಕ್ ಮಾಡ್ತಾ ಇದ್ದೀವಿ ಅಂತ ಈ ವಿಡಿಯೋ ಮುಖಾಂತರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತಿನ ದಿವಸದಲ್ಲಿ ಯಾರ ಬಗ್ಗೆ ಆದರೂ ಏನಾದರೂ ನಾವು ಎಕ್ಸ್ಪ್ಲೋರ್ ಮಾಡಿದ್ರೆ, ಇಲ್ಲಾಂದರೆ ಏನಾದರೂ ಒಂದು ವಿಷಯನ ತಿಳಿಸಿದ್ರೆ ಇಮಿಡಿಯೇಟು ನಮ್ಮ ಮೇಲೆ ಒಂದು ಥರ್ಟಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ, ಆಯಿತಾ. ಸೊ ಸ್ವಲ್ಪ ದುಡ್ಡಿರೋರು ಇತ್ತು ಅಂತಂದರೆ ಸೊ ಭಯ ಬೀಳಲೇಬೇಕು. ಸೊ ಮುಂದಿನ ಪೀಳಿಗೆ ಹೆಂಗಿರುತ್ತೆ, ಸೊ ನಾವೆಲ್ಲ ಆಲ್ಮೋಸ್ಟ್ ಬಂದುಬಿಟ್ಟು ಈಗ 90s ಕಿಡ್ ಅಂತ ಹೇಳ್ಬೋದು. ಸೊ ಅವಾಗೆಲ್ಲ ಬಂದು ನಮಗೆ ಇರೋಕ್ಕೆ ತಿನ್ನೋಕ್ಕೂ ಕರೆಕ್ಟಾಗಿ ಊಟ ಸಿಗ್ತಿರ್ಲಿಲ್ಲ. ನಾವೇ ಓಡಾಡಿಕೊಂಡು 4 ಜನ ಜೊತೆ ಬೆರೆತು ನಮ್ಮ ಇದರಲ್ಲೆಲ್ಲ ಬಂದುಬಿಟ್ಟು ಮೊಬೈಲ್ಗಳು ಇರ್ತಿರ್ಲಿಲ್ಲ. ನಾವು 4 ಜನ ಜೊತೆ ಕನೆಕ್ಟ್ ಆಯ್ತಿದ್ವಿ, 4 ಜನ ಜೊತೆ ಬೆರೆತು ಮಾತಾಡ್ತಾ ಇದ್ವಿ. ಅವ್ರ ಜೊತೆ ಎಲ್ಲ ಬೆರೆತು ಒಂದು ಕಮ್ಯುನಿಟಿ ಮಾಡ್ಕೊಂಡಿರ್ತಿದ್ವಿ. ಅಂದರೆ ಒಂದು ಬ್ರದರ್ಸ್ ಥರನೇ ಇರ್ತಿದ್ವಿ. ಬೇರೆಯವರಾದರೂ ಕೂಡ, ಅನ್ಯರಾದರೂ ಕೂಡ ಬ್ರದರ್ ಥರ ಇರ್ತಿದ್ವಿ. ಮತ್ತು ನಮಗೆ ಪರಿಚಯ ಇಲ್ಲ ಅಂದರೂ ಕೂಡ ಅವ್ರನ್ನ ಪರಿಚಯ ಮಾಡಿ ನಾವು ಅವ್ರ ಮನೇಲಿ ವಾಸ ಇರೋದು, ಇಲ್ಲ ನಮ್ಮ ಮನೇಲಿ ಅವ್ರ ವಾಸ ಇರೋದು, ಅಷ್ಟು ಬಾಂಧವ್ಯದಲ್ಲೂ ಕೂಡ ನಾವು ಇರ್ತಾ ಇದ್ದಿದ್ದು. ಇವಾಗ ಬಂದ್ಬಿಟ್ಟು ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ, ಇವತ್ತಿನ ದಿವಸದಲ್ಲಿ ಯಾರನ್ನೂ ನಂಬೋಕ್ಕಾಗಲ್ಲ. ಯಾಕಂದರೆ ಅಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಆದರೆ ಇವತ್ತಿನ ನಮ್ಮ ಜನ್ರೇಷನ್, ಜೆನ್-ಝಿ ಜನ್ರೇಷನ್ ಏನಿದ್ದಾರೆ, ಇವಾಗ ಬರ್ತಿದ್ದಾರೆ ಅಬೌಟ್ 2000 ಅಂತಂದರೆ 2000 ಇಸ್ವಿಯಿಂದ ಈ ಕಡೆಗೆಲ್ಲ ಯಾರು ಬೋನ್ ಹಾಕ್ಕೊಂಬರ್ತಿದ್ದಾರೆ. ಸೊ ಅಷ್ಟು ಅವರಿಗೆ ಧೈರ್ಯಗಳಿಲ್ಲ. ಯಾವುದೇ ವಿಷಯನ ಮಾತಾಡಬೇಕು ಅಂತಂದರೆ ತುಂಬಾ ಯೋಚನೆ ಮಾಡ್ತಾರೆ. ಸೊ ಕೆಟ್ಟದು ಒಳ್ಳೆಯದು ಅನ್ನೋದನ್ನು ಅವ್ರ ಕೈಯಲ್ಲಿ ಡಿಸೈಡ್ ಮಾಡೋಕ್ಕಾಗ್ತಿಲ್ಲ. ಸೊ ಅನ್ನೋದು ನನ್ನ ಅನಿಸಿಕೆ, ಆಯಿತಾ. ಇದು ನನ್ನ ಅನಿಸಿಕೆನ ನಿಮ್ಮ ಹತ್ರ ಹೇಳ್ತಿರೋದು. ಯಾಕಂದರೆ ನಾನು ನೋಡ್ತಾ ಇದ್ದೀನಿ, ಒಂದು ಭಯ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಇವತ್ತಿನ ಮಕ್ಕಳುಗಳು ಇವಾಗಿರೋ ಜನ್ರೇಷನ್ ಮಕ್ಳಿಗಂತೂ ನಾವು ತುಂಬಾ ಮೆಂಟಲಿ ಮತ್ತು ಫಿಸಿಕಲಿ ಆಗಿ ತುಂಬಾ ಅವ್ರನ್ನ ವೀಕ್ ಮಾಡ್ತಾ ಇದ್ದೀವಿ. ಸೊ ಹೀಗೆ ಹೋಯ್ತೆ ಅಂದರೆ ಮುಂದೊಂದು ದಿನ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಅದೊಂದು ರೀಸನು. ಮತ್ತು ಹೇಳಬೇಕು ಅಂತಂದರೆ, ಈಗ ನಾವು ಈ ಥರ ಇವ್ರಿಗೆ ಕಲಿಸ್ದೆ, ನಮ್ಮ ಮುಂದೆ ಬರುವಂಥ ಪೀಳಿಗೆಗಳಿಗೆ, ಮುಂದೆ ಬರುವಂತಹ ಮಕ್ಕಳಿಗೆ ನಾವು ಕಲಿಸಿಲ್ಲ ಅಂತ ಅಂದರೆ, ಧೈರ್ಯ ಅನ್ನೋದು ಯಾವ ಥರ ಮೆಂಟಲಿ ಆ್ಯಕ್ಟಿವಿಟಿ ಆಗಿರಲಿ, ಫಿಸಿಕಲ್ ಆಗಿರಲಿ, ಇದನ್ನೆಲ್ಲ ನಾವು ತಿಳಿಸ್ಕೊಟ್ಟಿಲ್ಲ ಅಂತ ಅಂದರೆ ಅವ್ರೇನು ಮಾಡ್ತಾರೆ, ಮುಂದೊಂದು ದಿವಸ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂತು ಅಂದರೂ ಕೂಡ ಅವರು ತಡ್ಕೊಳಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಇವತ್ತಿನ ದಿವಸದಲ್ಲೇ ಒಂದು ಸಣ್ಣದಾಗಿ ತಡ್ಕೊಳೋಷ್ಟು ಕೆಪಾಸಿಟಿ ಇಲ್ಲ ಇವತ್ತಿರೋವಂಥ ಮಕ್ಳುಗಳಿಗೆ, ಜನ್ರೇಷನ್ಗೆ. ಏನಾದರೂ ಒಂದು ಸಣ್ಣದಾಗಿ, ಒಂದು ಚಿಕ್ಕದಾಗಿ ಒಂದು ಮನಸ್ತಾಪ ಆಯಿತು ಅಂತಂದರೆ, ಇಲ್ಲ ಏನೋ ಒಂದು ಕ್ಲಾಶ್ ಆಯಿತು, ಏನಾಯಿತು ಅಂತಂದರೆ, ಇಲ್ಲ ಸೂಸೈಡ್ ಮಾಡ್ಕೊಬಿಡೋದು, ಇಲ್ಲ ಏನಾದರೂ ಒಂದು ಗುರು ಅಂದರೆ ಅವ್ರಿಗೆ ಅಷ್ಟು ತಡ್ಕೊಳೋಂಥ ಕೆಪಾಸಿಟಿ ಇಲ್ಲ, ಸರಿನಾ. ಸೊ ನಾನು ಅಬ್ಸರ್ವ್ ಮಾಡ್ದಂಗೆ, ನನಗೊಂಚೂರು ಹಂಗೆ ಅನ್ನಿಸ್ದಂಗೆ ನನ್ನ ಅನಿಸಿಕೆನೇ ನಿಮ್ಮ ಹತ್ರ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಈ ನಮ್ಮ ಜನ್ರೇಷನ್, ಕಳೆದ ಜನ್ರೇಷನ್ ಏನಿದೆ ಅದನ್ನೇ ನಾವು ಕೂಡ ಮುಂದಿನ ಪೀಳಿಗೆಗಳಿಗೆ ಅವ್ರಿಗೆ ಮೆಂಟಲಿ ಮತ್ತು ಫಿಸಿಕಲಿ
ಅವ್ರಿಗೆ ಕೂಡ ಒಳ್ಳೆ ರೀತಿಯಲ್ಲಿ ನಾವು ಕಲಿಸ್ಕೊಟ್ರೆ ಮುಂದಿನ ಜನ್ರೇಷನಲ್ಲಿ ಅವ್ರು ಚೆನ್ನಾಗಿರ್ತಾರೆ. ಹಾಗೆ ನಾಳೆ ಒಂದು ದಿವಸ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಅವ್ರು ಕೂಡ ಕೇಳ್ತಾರೆ ಬಂದು, ಏನಪ್ಪ ಹಿಂಗೆ ಮಾಡ್ತಿದ್ಯಲ್ಲ, ಏನೋ ಒಂದು ಪ್ರಾಬ್ಲಮ್ಸ್ ನಡೀತಾ ಇತ್ತು ಅಂದರೆ, ಏನಾದರೂ ಒಂದು ಭ್ರಷ್ಟಾಚಾರ ನಡೀತಾ ಇತ್ತು ಅಂದರೆ, ಏನಾದರೂ ಒಂದು ಆಯಿತಾ. ಸೊ ಆವಾಗ ಅವರು ಒಂದು ಧ್ವನಿ ಎತ್ತಿದಾಗ ಒಂದು ಭಯ ಇರುತ್ತೆ, ಯಾರೋ ಒಬ್ಬ ಕೇಳೋನಿದ್ದಾನಪ್ಪ, ಕೇಳ್ತಾನೆ ಇಂಥವನಿದ್ದಾನೆ ಅಂತ ಅಂದ್ಬಿಟ್ಟು. ಸೊ ಎಲ್ಲ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಎಲ್ಲ ಎಲೆಮರೆ ಕಾಯಕವಾಗಿರ್ಬೇಕನ್ನೋ ಅಲ್ಲ ಲೆಕ್ಕಾಚಾರದಲ್ಲಿ ಬಂದ್ಬಿಟ್ಟಿದ್ದಾರೆ, ಸರಿನಾ. ಸೊ ಏನಾಗ್ಬಿಟ್ಟಿದೆ, ತಂದೆ ತಾಯಿಗಳು ಅಷ್ಟೇ, ಅಯ್ಯೋ ಬೇಡಪ್ಪ ಸವಾಸಕ್ಕೆ ಬೇಡ, ಅಯ್ಯೋ ಬೇಡಪ್ಪ ಈ ಸವಾಸಕ್ಕೆ ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ತಂದೆ ತಾಯಿ ಕೂಡ ಮಕ್ಕಳುಗಳಿಗೆ ಟೀಚ್ ಮಾಡ್ತಿದ್ದಾರೆ. ಸೊ ಹಿಂಗಾಗಿ ಸೊ ಇನ್ನು ಯೋಚನೆ ಮಾಡಿ, ಇವಾಗ ಸೌಜನ್ಯ ಅವರ ಕೇಸಲ್ಲಿ ಈ ಥರ ಆಯಿತು. ಹೆಂಗೋ ಇವತ್ತೆಲ್ಲರೂ ಸೇರಿ ಒಂದು ಸ್ವಲ್ಪ ನಮಗೊಂದು ಬೇಜಾರು ಇದೆ, ಅವ್ರ ಬಗ್ಗೆ ನಡೆದ ಘಟನೆ ತುಂಬ ದುಃಖ ತರುತ್ತೆ, ಸರಿನಾ. ಸೊ ಹಂಗಾಗಿ ನಾವು ಇವತ್ತಿಗೂ ಒಂದು ಸ್ವಲ್ಪ ಧ್ವನಿ ಎತ್ತುತ್ತಾ ಇದ್ದೀವಿ. ಇನ್ನು ಒಂದು 10 ವರ್ಷ ಹೋಯ್ತು ಅಂತಂದರೆ ಈ ಥರ ಒಂದು ನಡೆದಿತ್ತ ಅನ್ನೋದೇ ಕೂಡ ಮರ್ತೋಗ್ಬಿಡ್ತಾರೆ. ಸೊ ಅಂಥ ಪರಿಸ್ಥಿತಿ ಬರಬಹುದು. ಸೊ ಇಂಥ ಪರಿಸ್ಥಿತಿ ಬರಬಾರ್ದು ಅಂತ ಅಂದರೆ ನಾವು ಇವತ್ತಿಂದನೇ ನೆಕ್ಸ್ಟ್ ಬರೋ ಜನ್ರೇಷನ್ನ ಅವ್ರಿಗೆ ಒಳ್ಳೆ ಗೈಡೆನ್ಸ್ ಕೊಟ್ಟು, ಒಳ್ಳೆ ಬುದ್ಧಿಗಳನ್ನ ಹೇಳಿ, ಒಳ್ಳೆ ತಿಳಿಸ್ಕೊಟ್ಬಿಟ್ಟು ಅವ್ರನ್ನ ಮುಂದಕ್ಕೆ ಕರ್ಕೊಂಡು ಹೋದರೆ, ಅವ್ರ ತಿಳುವಳಿಕೆ ಹೇಳಿದ್ರೆ ಒಳ್ಳೆಯದು. ಹಾಗೆ ಇವತ್ತಿಂದಾನೇ ನಾವು ಈ ನಮ್ಮ ಜನ್ರೇಷನ್ನ ತಿಳಿಸ್ಕೊಟ್ರೆ ನಾಳೆ ದಿವಸ ಒಂದು ಕ್ವಶನ್ ಮಾಡ್ತಾರೆ ನೋಡಿ. ಇವಾಗ ಅವರ ಮನೆಯಲ್ಲಿ ಆ ಥರ ಒಂದಾಯಿತು, ಯಾರೋ ಒಂದು ಅಂತ ನಾವು ಕೂಡ ಅವಾಯ್ಡ್ ಮಾಡಿಬಿಡ್ಬೋದು. ಏನಪ್ಪ ಏನೋ ಯಾರ್ದೋ ಹೆಣ್ಮಗು ಅಲ್ವಾ, ಆಯಿತು ಬಿಡು, ನಾವ್ಯಾಕೆ ತಲೆ ಕೆಡಿಸ್ಕೋಬೋದು ಅಂತ ಹೇಳ್ಬೋದು. ಬಟ್ ಏನಂತಂದರೆ ನಾಳೆ ದಿವಸ ನಮ್ಮ ಮನೇಲಾಗಲಿ ನಿಮ್ಮ ಮನೇಲಾಗಲಿ ಇದೇ ಥರ ಒಂದು ಘಟನೆ ಆಯಿತು ಅಂತ ಅಂದರೆ ಎಷ್ಟು ಬೇಜಾರಾಗಲ್ಲ. ಅವತ್ತು ನಮ್ಗನ್ಸುತ್ತೆ, ನೋಡಪ್ಪ ನಾವು ಅವತ್ತು ಒಂದು ದಿವಸ ಸುಮ್ಮನೆ ಆಗಿದ್ವಿ, ಬಟ್ ಏನಂತಂದರೆ ಇವತ್ತು ಅದೇ ಘಟನೆ ನಮ್ಮ ಮನೇಲೂ ಕೂಡ ನಡೆದಿದೆ, ಎಷ್ಟು ಬೇಜಾರು ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಾಗಿ ಸಮೀರ್ ಎಮ್ ಡಿ ಅವರ ಪರವಾಗಿ ನೀವೆಲ್ಲರೂ ನಿಂತ್ಕೋಬೇಕು, ನಾವು ನಿಂತ್ಕೊತೀವಿ ಅಂತ ಈ ವಿಡಿಯೋ ಮುಖಾಂತರವಾಗಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.